ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ತನ್ನ ನೈಸರ್ಗಿಕ ಸೌಂದರ್ಯ, ಪವಿತ್ರ ನದಿಗಳು, ಘನ ಅರಣ್ಯಗಳು ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳಿಗಾಗಿ ಪ್ರಸಿದ್ಧವಾಗಿದೆ. ಇಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯೊಳಗೆ ಶ್ರೀಧರ ಸ್ವಾಮಿ ಆಶ್ರಮ, ಶ್ರೀರಾಮಚಂದ್ರ ಆಶ್ರಮ ಹಾಗೂ ರಾಮತೀರ್ಥ ಎಂಬ ಪವಿತ್ರ ಸ್ಥಳಗಳು ವಿಶಿಷ್ಟ ಸ್ಥಾನವನ್ನು ಪಡೆದಿವೆ. ಈ ಕ್ಷೇತ್ರಗಳು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲ, ಆತ್ಮಶಾಂತಿ, ಧ್ಯಾನ ಮತ್ತು ಮಾನವೀಯ ಮೌಲ್ಯಗಳ ಬೆಳವಣಿಗೆಗೆ ಸಹಕಾರಿಯಾಗಿರುವ ಪುಣ್ಯಕ್ಷೇತ್ರಗಳಾಗಿವೆ. ಶ್ರೀಧರ ಸ್ವಾಮಿ ಆಶ್ರಮವು ಅನೇಕ ಸಾಧಕರಿಗೆ ಮಾರ್ಗದರ್ಶನ ನೀಡಿದ ಮಹಾತ್ಮ ಶ್ರೀಧರ ಸ್ವಾಮಿಗಳ ಸ್ಮರಣಾರ್ಥ ಸ್ಥಾಪಿತವಾದ ಆಶ್ರಮವಾಗಿದೆ. ಈ ಆಶ್ರಮವು ಶಾಂತ ವಾತಾವರಣದಲ್ಲಿ ನೆಲೆಗೊಂಡಿದ್ದು, ಸುತ್ತಮುತ್ತ ಹಸಿರು ಪ್ರಕೃತಿ, ನದಿಯ ಹರಿವು ಮತ್ತು ಪಕ್ಷಿಗಳ ಕಲರವ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ. ಇಲ್ಲಿ ನಡೆಯುವ ಪೂಜೆಗಳು, ಪ್ರವಚನಗಳು, ಭಜನೆಗಳು ಮತ್ತು ಧ್ಯಾನ ಶಿಬಿರಗಳು ಭಕ್ತರಲ್ಲಿ ಆತ್ಮಜಾಗೃತಿಯನ್ನು ಮೂಡಿಸುತ್ತವೆ. ಆಶ್ರಮವು ಸರಳ ಜೀವನ, ಸೇವಾಭಾವ ಮತ್ತು ಆತ್ಮಾನುಶಾಸನವನ್ನು ಪ್ರತಿಪಾದಿಸುವ ಕೇಂದ್ರವಾಗಿದೆ. ಶ್ರೀರಾಮಚಂದ್ರ ಆಶ್ರಮವು ಭಕ್ತಿ ಮತ್ತು ಶರಣಾಗತಿಯ ಸಂಕೇತವಾಗಿದೆ. ಈ ಆಶ್ರಮದಲ್ಲಿ ಶ್ರೀರಾಮಚಂದ್ರನ ಆರಾಧನೆ ಪ್ರಧಾನವಾಗಿದ್ದು, ರಾಮನ ಆದರ್ಶ ಜೀವನ, ಸತ್ಯ, ಧರ್ಮ ಮತ್ತು ಕರ್ತವ್ಯನಿಷ್ಠೆಗಳನ್ನು ಜನರಿಗೆ ತಿಳಿಸುವ ಕಾರ್ಯ ನಡೆಯುತ್ತದೆ. ಆಶ್ರಮದ ವಾತಾವರಣ ಭಕ್ತಿಭಾವದಿಂದ ತುಂಬಿದ್ದು, ಇಲ್ಲಿ ನಡೆಯುವ ರಾಮನಾಮ ಸ್ಮರಣೆ, ರಾಮಾಯಣ ಪಠಣ ಮತ್ತು ಧಾರ್ಮಿಕ ಉಪನ್ಯಾಸಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಈ ಆಶ್ರಮವು ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವಹಿಸಿದೆ. ರಾಮತೀರ್ಥವು ಹೊನ್ನಾವರ ತಾಲೂಕಿನ ಮತ್ತೊಂದು ಪ್ರಮುಖ ಪವಿತ್ರ ಸ್ಥಳವಾಗಿದೆ. ಪುರಾಣ ಕಥೆಗಳ ಪ್ರಕಾರ ಶ್ರೀರಾಮನು ವನವಾಸ ಕಾಲದಲ್ಲಿ ಇಲ್ಲಿ ತಂಗಿದ್ದನೆಂಬ ನಂಬಿಕೆಯಿದೆ. ಈ ತೀರ್ಥದಲ್ಲಿ ಹರಿಯುವ ಪವಿತ್ರ ನೀರು ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತದೆ. ರಾಮತೀರ್ಥದ ಸುತ್ತಲಿನ ಪ್ರಕೃತಿ ಅತ್ಯಂತ ಮನಮೋಹಕವಾಗಿದ್ದು, ಧ್ಯಾನ ಮತ್ತು ಆತ್ಮಪರಿಶೀಲನೆಗೆ ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಅನೇಕ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಬಂದು ಮಾನಸಿಕ ಶಾಂತಿ ಮತ್ತು ಆತ್ಮತೃಪ್ತಿಯನ್ನು ಅನುಭವಿಸುತ್ತಾರೆ. ಒಟ್ಟಾರೆ ಶ್ರೀಧರ ಸ್ವಾಮಿ ಆಶ್ರಮ, ಶ್ರೀರಾಮಚಂದ್ರ ಆಶ್ರಮ ಮತ್ತು ರಾಮತೀರ್ಥಗಳು ಹೊನ್ನಾವರ ತಾಲೂಕಿನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಅಮೂಲ್ಯ ಕೇಂದ್ರಗಳಾಗಿವೆ. ಇವು ಮಾನವನ ಒಳಗಿನ ಶ್ರದ್ಧೆ, ಭಕ್ತಿ ಮತ್ತು ಆತ್ಮಜ್ಞಾನವನ್ನು ಜಾಗೃತಗೊಳಿಸುವಲ್ಲಿ ಮಹತ್ವದ ಪಾತ್ರವಹಿಸುತ್ತಿವೆ. ಇಂತಹ ಪುಣ್ಯಕ್ಷೇತ್ರಗಳು ನಮ್ಮ ಸಂಸ್ಕೃತಿಯ ಗರ್ವವಾಗಿದ್ದು, ಮುಂದಿನ ಪೀಳಿಗೆಗೂ ಮಾರ್ಗದೀಪಗಳಾಗಿ ಉಳಿಯಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.